ಯುದ್ಧದ ಎಫೆಕ್ಟ್ ಈಗ ನೇರವಾಗಿ ಭಾರತದ ಜನಸಾಮಾನ್ಯರು ಉಪಯೋಗ ಮಾಡ್ತಕ್ಕಂತ ಗ್ಯಾಸ್ ಆಗಿರ್ಬೋದು ಮತ್ತು ಇಂಧನದ ಮೇಲೆ ಈಗ ಎಫೆಕ್ಟ್ ಬೀರಿರ್ತಕ್ಕಂಥದ್ದು. ರಾತ್ರೋರಾತ್ರಿ ಅನಿಲ ದರ ಅಂದ್ರೆ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳ ಆಗಿರೋದ್ರಿಂದ ಈಗ ಜನಸಾಮಾನ್ಯರು ಕೂಡ ಸಾಕಷ್ಟು ಪರದಾಟ ಅನುಭವಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ದಿಢೀರನೆ ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ₹3.21 ಮತ್ತು ಡೀಸೆಲ್ ನ ₹3.11 ಹೆಚ್ಚಳ ಮಾಡಿರೋದ್ರಿಂದ ಜನಸಾಮಾನ್ಯರಿಗೆ ಈಗ ನೇರವಾದ ಎಫೆಕ್ಟ್ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಷ್ಟು ದಿನ ಏನು ಗ್ಯಾಸ್ ನ ಎಫೆಕ್ಟ್ ಇಂದಾಗಿ ಸಾಕಷ್ಟು ಜನರು ಕೂಡ ಪರದಾಟುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ವಾಹನ ಸವಾರರು ಈಗ ನೇರವಾಗಿ ಅದರ ಎಫೆಕ್ಟ್ ಅನ್ನು ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಹೊಸಪೇಟೆ ನಗರದ ಏನು ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಸಾಕಷ್ಟು ಏನು ದ್ವಿಚಕ್ರ ವಾಹನ ಸವಾರರು ಆಗಿರಬಹುದು ಮತ್ತು 4 ವೀಲರ್ ವಾಹನ ಸವಾರರು ಕೂಡ ಬಂದು ಆ ರೇಟ್ ನಲ್ಲಿ ಆಗ್ತಾ ಇರ್ತಕ್ಕಂತ ವ್ಯತ್ಯಾಸವನ್ನ ನೋಡಿ ಸಾಕಷ್ಟು ಒಂದು ಏನು ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮ್ ಜೊತೆಗೆ ದ್ವಿಚಕ್ರ ವಾಹನ ಸವಾರರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ನೇರವಾಗಿ ಯುದ್ಧದ ಎಫೆಕ್ಟ್ ನಮ್ಮ ದೇಶದ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದು. ಗ್ಯಾಸ್ ದರ ಆಯ್ತು, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಏನ್ ಹೇಳ್ತೀರಾ? ಇದರಿಂದ ಜನಸಾಮಾನ್ಯರಿಗೆ ಬಹಳ ನಷ್ಟ ಆಗುತ್ತೆ ಸರ್. ಯುದ್ಧ ಆಗ್ತಿರೋದು ಅಲ್ಲೇ ಆದ್ರೂ ಬಟ್ ನಮ್ಮ ಭಾರತ ದೇಶಕ್ಕೆ ಕರ್ನಾಟಕ ಬಹಳ ಲಾಸ್ ಆಗ್ತಾ ಇದೆ ಸರ್. ಇದಕ್ಕೆ ಗೌರ್ಮೆಂಟ್ ಸ್ವಲ್ಪ ಏನಾದ್ರೂ ಎಚ್ಚರಿಕೆ ತಗೊಂಡು ಕಡಿಮೆ ರೀತಿ ಮಾಡ್ಕೊಡ್ಬೇಕಂತ ಕೇಳ್ತೀವಿ ಸರ್ ನಾವು. ಜನಸಾಮಾನ್ಯ ಅನುಕೂಲ ಆಗೋ ರೀತಿ ಮಾಡ್ಕೊಡ್ಬೇಕು. ಬೆಲೆ ಜಾಸ್ತಿ ಆದಂಗೆಲ್ಲ ಜನಸಾಮಾನ್ಯರಿಗೆ ಹೊಡ್ತಾ ಬೀಳಿಸ್ತಾರೆ ಇದು. ಯಾಕಂದ್ರೆ ₹100 ದುಡಿಯೋದ್ರಲ್ಲಿ ಇಲ್ಲೇ ಪೆಟ್ರೋಲ್ಗೆ ₹100 ದಿನ ದುಡಿದಲ್ಲಿ ₹100 ಪೆಟ್ರೋಲ್ ಹಾಕ್ಸ್ಬೇಕಂದ್ರೆ ಜನಸಾಮಾನ್ಯ ಲಾಸ್ ಆಗುತ್ತೆ ಸರ್. ಇದ್ರಲ್ಲಿ ಪೆಟ್ರೋಲ್ ನಿನ್ನೆ ಇದ್ದಕ್ಕಿದ್ದಂಗೆ ₹3 ಜಾಸ್ತಿ ಪೆಟ್ರೋಲ್ ಡೀಸೆಲ್ ದರ. ಮೊನ್ನೆ ಗ್ಯಾಸ್ ಇಂದು ಪ್ರಾಬ್ಲಮ್ ಆಗಿದೆ ಸರ್. ಈಗ ಪೆಟ್ರೋಲ್ ಮುಂದೆ ಇನ್ನೇನಾಗುತ್ತೋ ಅನ್ನೋ ಭಯ ಬಂದಿದೆ ಸರ್ ಜನಸಾಮಾನ್ಯರಿಗೆ. ಸರ್ಕಾರಗಳಿಗೆ ಏನ್ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಡೋ ಗೌರ್ಮೆಂಟ್ ಜನಸಾಮಾನ್ಯ ಮಧ್ಯಮ ಜನರಿಗೆ ಪೆಟ್ರೋಲ್ ಡೀಸೆಲ್ ದರ ಗ್ಯಾಸ್ ಇಂದು ಕಡಿಮೆ ಮಾಡಿಕೊಡ್ಬೇಕಂತ ಕೇಳ್ತಾರೆ. ಇದ್ರ ಮಧ್ಯೆ ಮೋದಿ ಅವರು ಒಂದು ಸಂದೇಶವನ್ನು ನೀಡಿದ್ದಾರೆ. ಹೌದು ಸರ್, ಇಂಧನವನ್ನ ಕಡಿಮೆ ಯೂಸ್ ಮಾಡ್ರಿ, ತಗೊಳ್ಬೇಡಿ, ಖರೀದಿ ಮಾಡಿ ಏನ್ ಹೇಳ್ತಾರೆ? ಅದು ಮಾಡಿದ್ದು ಒಳ್ಳೇದ್ ಅನಿಸ್ತದೆ ಸರ್ ನಮ್ಗೆ. ಯಾಕಂದ್ರೆ ಬೇರೆ ದೇಶದಿಂದ ಆಮದು ಮಾಡ್ಕೊಳಕಿನ ನಮ್ ದೇಶದಲ್ಲಿ ಏನಾಗುತ್ತೆ ಅದ್ ನೋಡ್ಕೊಳ್ಳೋದು ಬೆಟರ್ ಸರ್. ಗ್ರಾಂಡ್ ಮೋದಿ ಸರ್ ಹೇಳ್ದಂಗೆ ಅದ್ದೂರಿಯಾಗಿ ಮದುವೆ ಮಾಡ್ಬೇಡ ಅಂದ್ರೆ ಸರ್ ಅದು ಲಾಸ್ ಆಗುತ್ತೆ. ಯಾಕಂದ್ರೆ ಜನರಿಗೆಲ್ಲ ಸರ್ ಬೇರೆ ಕಡೆಯಿಂದ ಇನ್ಪುಟ್ ಮಾಡ್ಕೊ ಏನೇ ಆಗ್ಲಿ ಅದು ಮಾಡ್ಲಾರ್ದೆ ಬೆಟರ್ ಅಲ್ಲ ಸರ್. ನಾರ್ಮಲ್ ಮಾಡ್ಕೊಳ್ಳೋದು ಒಳ್ಳೇದಾಗುತ್ತಲ್ಲ. ಅವ್ರು ಹೇಳ್ದಂಗೆ ಬೈಕ್ ತೊಗೊಳೋ ಬದಲು ಬಸ್ಸಿಗೆ ಹೋಗೋದು ಬೆಟರ್ ಅನ್ಸುತ್ತೆ ಒಂದೊಂದ್ಸಲ ಮೋದಿ ಸರ್ ಹೇಳೋದು. ಮೋದಿ ಅವರು ಸ್ವಾಗತ ಮಾಡ್ತಾರೆ. ಎಸ್ ಸರ್, ಹೌದು, ಸ್ವಾಗತ ಮಾಡ್ಕೊತೀನಿ ಅವ್ರು. ಇದಿಷ್ಟು ಜನಸಾಮಾನ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಬಳಕೆಯ ವಸ್ತುಗಳ ಬೆಲೆಯನ್ನ ಆದಷ್ಟು ಕಡಿಮೆ ಮಾಡಿದ್ರೆ ಇದರ ಒಂದು ಪರಿಣಾಮವನ್ನು ಕೂಡ ಜನಸಾಮಾನ್ಯರು ಸರಳವಾಗಿ ಅನುಭವಿಸ್ತಾರೆ. ಆದ್ರೆ ದಿನನಿತ್ಯ ಏನು ದಿನಬಳಕೆ ವಸ್ತುಗಳಾಗಿರ್ಬೋದು ಮತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಜನಸಾಮಾನ್ಯರಿಗೆ ಇದರ ಹೊರೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸ್ಥಳಿ ನ್ಯೂಸ್ ಫಸ್ಟ್, ವಿಜಯನಗರ.